ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತು ನಾವು ಬ್ರಾಹ್ಮಿನ್ ಸ್ಟೈಲಲ್ಲಿ ಹೇಗೆ ಬಿಸಿಬೇಳೆ ಬಾತ್ ಪೌಡರ್ನ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ನಾನು ನಿಮಗೆ ಕರೆಕ್ಟ್ ರೇಷಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಾಗ ನಿಮಗೆ ಆ ಟೇಸ್ಟ್ ಬರೋದಿಲ್ಲ. ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನೋಡಿ, ನಾನು 15 ಲವಂಗ ತೊಗೊಂಡಿದ್ದೀನಿ, 3 ಚಕ್ಕೆ, 3 ಏಲಕ್ಕಿ, ಕರಿಬೇವಿನ ಎಲೆ, ಒಂದು ಸ್ವಲ್ಪ ಜಾಕಾಯಿ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಹಾಗೆ ಜಾಪತ್ರೆ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಆಮೇಲೆ ನಾನು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ ನಾನು 5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊತೀನಿ. ಸೊ ಇದು ನಿಮಗೆ ಬೇಕಾಗಿರೋವಂಥ ರೇಷಿಯೋ. ಈ ರೇಷಿಯೋ ನೀವು ಏನಾದರೂ ಬೈ ಮಿಸ್ಟೇಕ್ ಆ ಕಡೆ ಈ ಕಡೆ ಆದರೆ ಕೂಡ ನಿಮಗೆ ಆ ಟೇಸ್ಟ್ ಬರೋದಿಲ್ಲ. ದಿಸ್ ಈಸ್ ಅ ಪರ್ಫೆಕ್ಟ್ ರೇಷಿಯೋ. ಸೊ ಒಟ್ಟಿನಲ್ಲಿ ಈ ಸ್ಟೆಪ್ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಸೊ ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಾಗುತ್ತೆ. ಅದಾದಮೇಲೆ ನಾನು ಕೊಬ್ಬರಿ ತುರಿದಿರೋಂಥ ಕೊಬ್ಬರಿ 2 ಮುಷ್ಟಿಯಷ್ಟು ತೊಗೊತಾ ಇದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀರಿ ಅಂದರೆ ಜಾಸ್ತಿ ತೊಗೊಳ್ಳಿ, ಸ್ವಲ್ಪ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ನೀವು ಹಾಕ್ಕೋಬೇಕು. 1 ಮುಷ್ಟಿಯಷ್ಟು ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ನಾನು ಇನ್ನೊಂದು ಪ್ಲೇಟಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಇದು ನಿಮಗೆ ಜಸ್ಟ್ ಕಲರ್ಗೋಸ್ಕರ ಅಷ್ಟೇ. ಅದಾದಮೇಲೆ ನಾನು ಖಾರಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಸ್ಪೈಸಿ ತಿಂತೀರಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ, ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ನೀವು ಕೆಲಸ ಮಾಡಬೇಕಾಗತ್ತೆ. ಸೊ ನೀವು ಅರ್ಜೆಂಟಲ್ಲಿ ಅಥವಾ ಎಲ್ಲ ಮಾಡ್ತೀನಿ, ಅರ್ಜೆಂಟೆಲ್ಲ ಹೋಗ್ತಿದ್ದೀನಿ, ಮಾಡಿ ಮುಗಿಸ್ಬಿಡೋಣ ಅಂತ ಮಾಡಿದಾಗ ಇಲ್ಲಿ ಆ ಟೇಸ್ಟ್ ಬರೋದಿಲ್ಲ. ನೀವೇನು ಹುರಿತೀರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು, ಅದು ಸೀದು ಹೋದರೆ ಒಂದು ಇಂಗ್ರೀಡಿಯೆಂಟ್ಸ್ ಸೀದು ಹೋದ್ರೂ ಕೂಡ ನಿಮ್ಗೆ ಆ ಟೇಸ್ಟ್ ಬರೋದಿಲ್ಲ. ಸೊ ನೀವು ಇಲ್ಲಿ ತಾಳ್ಮೆಯಿಂದ ನಿಮಗೆ ಕೆಲಸ ಮಾಡಬೇಕಾಗತ್ತೆ. ಸೊ ಇನ್ನು ನೀವು ಬಲ್ಕಲ್ಲಿ ಕ್ವಾಂಟಿಟಿ ಮಾಡ್ಕೊಂಬಿಟ್ಟು ಆರಾಮಾಗಿ ನೀವು 8 ಕಂಟೈನರ್ಸಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ನಾನು 2 or 3 ಮಂತ್ಸಿಗೆ ಮಾಡ್ತಾಯಿದ್ದೀನಿ. ಸೊ ನಾನು ಹಾಗಾಗಿ ಬಲ್ಕ್ ಕ್ವಾಂಟಿಟಿ ಮಾಡ್ಕೊತಾರೆ. ನಮ್ಮ ಮನೆಯಲ್ಲಂತೂ ನಾನು ಮಾಡೋವಂಥ ಬಿಸಿಬೇಳೆ ಬಾತ್ ಪೌಡರ್ನ ತುಂಬ ಇಷ್ಟಪಟ್ಟು ತಿಂತಾರೆ. ವಾರಕ್ಕೆ ಒಂದ್ಸಲ ಆದರೆ ನಮ್ಮಲ್ಲಿ ಬಿಸಿಬೇಳೆ ಬಾತ್ ಹಾಗೆ ಆಗುತ್ತೆ ಬ್ರೇಕ್ಫಾಸ್ಟಿಗೆ. ಸೊ ಹಾಗಾಗಿ ತುಂಬ ಜನ ಫ್ರೆಂಡ್ಸ್ ನನಗೆ ಕೇಳ್ತಾರೆ, ನೀನು ಇಷ್ಟು ಜನಕ್ಕೆ ಹೇಗೆ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ತೀಯ ಅಂತ. ಸೊ ಅವ್ರಿಗೂ ಕೂಡ ಇದನ್ನು ನಾನು ಆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಇದೆಲ್ಲ ನಾನು ಈ ವಿಡಿಯೋನ ನನ್ನ ಫ್ರೆಂಡ್ಸಿಗೆ ಹಾಗೆ ನನ್ನ ರಿಲೇಟಿವ್ಸ್ಗೆ, ನನ್ನ ವೆಲ್ ವಿಷಸ್ಗೆ ಎಲ್ಲರಿಗೂ ಕೂಡ ಇದನ್ನು ನಾನು ಡೆಡಿಕೇಟ್ ಮಾಡ್ತೀನಿ. ತುಂಬ ಜನ ತುಂಬ ವರ್ಷದಿಂದ ಕೇಳ್ತಾ ಇದ್ದೀನಿ. ಸೊ ನಾನೆಲ್ಲ ಯಾವ್ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನೀನು ಈ ವಿಡಿಯೋ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ. ಈ ರೆಸಿಪಿ ಹೇಗೆ ಬಂತಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಮಕ್ಕಳು ಹಾಗೆ ದೊಡ್ಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ನಾನು ಈ ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಮಸಾಲ ಪದಾರ್ಥಗಳನ್ನ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಲವಂಗ, ಚಕ್ಕೆ, ಆಮೇಲೆ ಏಲಕ್ಕಿ, ಜಾಕಾಯಿ ಹಾಗೆ ಜಾಪತ್ರೆ ಎಲ್ಲನೂ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ದೊಡ್ಡವರು ಹಾಗೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾರ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಆಮೇಲೆ ತುಂಬ ಹಠ ಮಾಡ್ತಾರೆ, ಅಂಥವ್ರು ಇದು ಮಾಡ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಕೂಡ ಹೌದು. ಸೊ ಇಲ್ಲಿ ಏನು ನಿಮ್ಗೆ ಜಾಸ್ತಿ ಆಯಿಲ್ ಕೂಡ ಬಳಸೋದಿಲ್ಲ. ತರಕಾರಿ ಆಮೇಲೆ ಎಲ್ಲ ತರಹಂಥ ಮಸಾಲ ಪದಾರ್ಥಗಳು ತಿಂದಾಗ ಸ್ವಲ್ಪ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ನಮಗೆ ಬರುತ್ತೆ. ಸೊ ನೋಡಿ, ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾವು ಕಡಲೆಬೇಳೆನ ಹುರ್ಕೋಬೇಕಾಗತ್ತೆ, ಯಾಕಂದರೆ ಸ್ವಲ್ಪ ಕಡಲೆಬೇಳೆ ಫ್ರೈ ಹೋಗೋದು ತುಂಬ ಲೇಟು. ಸೊ ಹಾಗಾಗಿ ನಾವು ಇದನ್ನ ಫಸ್ಟ್ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಕಡಲೆಬೇಳೆ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೀವು ಜಾಸ್ತಿ ಕಪ್ಪು ಆಗೋ ತನಕ ನೀವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆ ಘಮ ಬರುತ್ತೆ. ಸೊ ನೋಡಿ, ಈ ಥರ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ. ನಾನು ಹೇಳಿರೋಂಥ ರೇಷಿಯೋ ಕೂಡ ನೀಟಾಗಿ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನೋಡಿ, ಗೋಲ್ಡನ್ ಕಲರ್ ಬ್ರೌನ್ ಇಷ್ಟು ಬಂದರೆ ನಿಮಗೆ ಸಾಕು. ಸೊ ನಾನು ಎಲ್ಲನೂ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸೊ ನಾನು ಕೂಡ ವೀಡಿಯೋನ ತುಂಬಾ ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಬಾರ್ದು, ಹಾಗೆ ನಿಮಗೆ ಆ ರೆಸಿಪಿ ನಿಮಗೆ ಆ ಟೇಸ್ಟು ಹಾಗೆ ಟೆಕ್ಸ್ಚರ್ ಬರಲಿ ಅನ್ನೋಕ್ಕೋಸ್ಕರ. ಸೊ ನೋಡಿ, ನಾನು ಸ್ಲೋವಾಗೆ ನಿಮಗೆಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಾನು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಾನು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಉದ್ದಿನಬೇಳೆ ತುಂಬ ಬೇಗ ಫ್ರೈ ಆಗುತ್ತೆ. ಸೊ ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಇಲ್ಲಿ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸೊ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋದು ಕೂಡ ಒಂದು ಪದ್ಧತಿ ಇದೆ. ಏನಂದರೆ, ಫಸ್ಟು ಯಾವುದು ತುಂಬ ಬೇಗ ಫ್ರೈ ಆಗೋದಿಲ್ವೋ ಅದನ್ನು ನಾವು ಫಸ್ಟ್ ಹಾಕೋಬೇಕಾಗತ್ತೆ. ಅದಾದಮೇಲೆ 1 by 1 ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗತ್ತೆ. ಸೊ ಕಡಲೆಬೇಳೆ ತುಂಬ ಸ್ಲೋ, ಅದಕ್ಕೋಸ್ಕರ ಫಸ್ಟ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ಉದ್ದಿನಬೇಳೆ. ಈಗ ನೆಕ್ಸ್ಟ್ ನಾನು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಧನಿಯಾ ಕಾಳು ತುಂಬ ಬೇಗ ಫ್ರೈ ಆಗೋಗುತ್ತೆ. ಸೊ ಆದಷ್ಟು ಬೇಗ ನೀವು ಬೇಗನೆ ಅದನ್ನ ತೆಗಿಬೇಕಾಗತ್ತೆ. ಸೊ ನೀವು 4 ರಿಂದ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಧನಿಯಾ ಕಾಳು ಕೂಡ ಅಷ್ಟೇ, ನೀವು ಕಪ್ಪು ಆಗೋ ತನಕ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬ್ರೌನ್ ಕಲರ್ ಮೇಲೆ ಆ ಟಿಂಜ್ ಕಲರ್ ಬಂದರೆ ಸಾಕು, ಅಲ್ಲಿಗೆ ನೀವು ಸ್ಟಾಪ್ ಮಾಡಿಬಿಡಿ. ಸೊ ನೋಡಿ, ಇಷ್ಟು ಫ್ರೈ ಮಾಡಿಕೊಂಡು ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಸೊ ನೀವು ತಣ್ಣಗಾದಾಗ ಮಾತ್ರ ಅದು ಮಿಕ್ಸಿಯಲ್ಲಿ ಹಾಕೋಕ್ಕೆ ಸರಿ ಹೋಗುತ್ತೆ. ಸೊ ನೋಡಿ,
ಇದನ್ನು ನಾನು ತಣ್ಣಗಾಗಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ತಣ್ಣಗಾಗಕ್ಕೆ ಬಿಡ್ತೀನಿ. ಸೊ ನೋಡಿ, ನೆಕ್ಸ್ಟ್ ನಾನು ಅದೇ ಕಡಾಯಲ್ಲಿ ನಾನು ಕೊಬ್ಬರಿ ಹಾಗೆ ನಾನು ಕರಿಬೇವಿನ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಎರಡು ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗೆ ಘಮ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ ನಾನು 2 ಮುಷ್ಟಿಯಷ್ಟು ತೊಗೊಂಡಿದ್ದೆ. ಹಾಗೆ ನಾನು ಕರಿಬೇವಿನ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಕೊಬ್ಬರಿಗೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಒಂದು 2ರಿಂದ 3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು, ಆ ಕ್ರಿಸ್ಪಿನೆಸ್ ಖಂಡಿತವಾಗಿ ಬರುತ್ತೆ. ನೋಡಿ, ಇಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ತುಂಬ ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಯಾಕೆ ಹಾಕ್ಕೊತೀವ ಅಂದರೆ ಒಂದು ಕಲರ್ಗೋಸ್ಕರ. ಸೊ ನಮ್ಮ ಏನು ಅರಿಶಿನ ಇದೆ, ಸೊ ನಮ್ಮ ಕೊಬ್ಬರಿಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇದ್ದಾಗ, ಸೊ ಈ ಕೊಬ್ಬರಿ ಹಾಗೆ ಅರಿಶಿನ ಎರಡು ಮಿಕ್ಸ್ ಆದಾಗ ಆ ಟೆಕ್ಸ್ಚರ್ ಕಲರ್ ಬರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ. ಸೊ ಅದಕ್ಕೋಸ್ಕರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಸೊ ನಮಗೆ ರೆಡ್ಡಿಶ್ ಆರೆಂಜಿಶ್ ಕಲರ್ ಒಟ್ಟಿನಲ್ಲಿ ಬಿಸಿಬೇಳೆಬಾತ್ ಪೌಡರ್ ಕಲರ್, ದಟ್ ಈಸ್ ಅ ಪರ್ಫೆಕ್ಟ್ ಕಲರ್. ಸೊ ನೋಡಿ, ನಾನು ಕಲರ್ಗೋಸ್ಕರ ಜಾಸ್ತಿ ಕಲರ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ನಾನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ವಿ. ನಾವು ಇಲ್ಲಿ 2ರಿಂದ 3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನೀವು ಜಾಸ್ತಿ ಹೊತ್ತು ಅದನ್ನು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲಿ ನಾವು ಏನಾದರೂ ಬ್ಯಾಡಗಿ ಮೆಣಸಿನ್ಕಾಯಿ ತಂಪಾಗಿದ್ದರೆ, ಸೊ ನಾವೇನಾದರೂ ಪೌಡರ್ ಮಾಡಿಕೊಂಡಾಗ ಅದು ಇದು ಕೋರ್ಸ್ ಗ್ರೈಂಡ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಪದಾರ್ಥಗಳನ್ನ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಕಲರ್ ಬರುತ್ತೆ. ಸೊ ನೀವು ಕೂಡ ಇದು ಮನೇಲಿ ಟ್ರೈ ಮಾಡಿ, ತುಂಬಾ ಹೆಲ್ದಿ ರೆಸಿಪಿ. ನಾನು ಮತ್ತೆ ಹೊಸ ವೀಡಿಯೋಸ್ ಜೊತೆಗೆ ನಾನು ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಈ ಥರನೇ ಇರಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.